ನಮಸ್ಕಾರ, ಇದು KCN ಕನ್ನಡ ನ್ಯೂಸ್. ಈಗ ಹೆಡ್ಲೈನ್ಸ್. ವಿದ್ಯಾನಗರ ಚಾಲಾ ರಸ್ತೆಯಲ್ಲಿ ಒಂದೇ ಕೊಠಡಿಯ ಮನೆಯಲ್ಲಿ ಮಹಿಳೆಯ ಕೊಲೆ. ಕರ್ನಾಟಕ ಬೆಳಗಾವಿ ಕಾಸ್ಬಾಗಿನ ಚಂದ್ರಯಾನ ರಮೇಶ್ ಕಾಂಬ್ಳಿ ಬಂಧನ. ವಿಶೇಷ ತನಿಖಾ ತಂಡದ ಪ್ರಶಂಸನೀಯ ಸಾಧನೆ. ಜಿಲ್ಲೆಯ ಪೊಲೀಸರಿಗೆ ಮತ್ತೊಂದು ಗರಿಮೆ. BMS ಹೊರತಾದ 10 ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ 48 ಗಂಟೆಗಳ ಮುಷ್ಕರ 2ನೇ ದಿನವೂ ಯಶಸ್ವಿ. ದೂರ ಪ್ರಯಾಣಕ್ಕೆ ಬಸ್ಸುಗಳಿಲ್ಲದೆ ಸಂಕಷ್ಟಕ್ಕೊಳಗಾದ ಪ್ರಯಾಣಿಕರು, ಮುಷ್ಕರಕ್ಕೆ ಹಿಡಿಶಾಪ ಹಾಕಿದ ಜನತೆ. ಉಪ್ಪಳ ಜೋಡುಕಲ್ಲು ಜನಾರ್ದನ ಕಲಾವೃಂದದ ನೂತನ ಕಟ್ಟಡ ಕರ್ನಾಟಕ ವಿಧಾನ ಪರಿಷತ್ ಅಧ್ಯಕ್ಷ ಪ್ರತಾಪ್ ಚಂದ್ರ ಶೆಟ್ಟಿ ಅವರಿಂದ ಉದ್ಘಾಟನೆ. ಕೋಮು ಸಾಮರಸ್ಯಕ್ಕೆ ವೇದಿಕೆಯಾದ ಸಮಾರಂಭ. ನೃತ್ಯ ಸಂಗೀತ ಒಂದಕ್ಕೊಂದು ಪರಸ್ಪರ ಪೂರಕ, ಅದು ಬೇರ್ಪಡಿಸಲಾಗದ ಅವಿನಾಭಾವ ಸಂಬಂಧ. ಬದಿಯಡ್ಕದಲ್ಲಿ ನೃತ್ಯ ಸಂಗೀತ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿ ಅಧ್ಯಕ್ಷೆ ವೆಂಕಟಲಕ್ಷ್ಮಿ ಅಭಿಮತ. ಕಣ್ಣೂರು ವಿಶ್ವವಿದ್ಯಾಲಯದ ಯೂನಿಯನ್ ಕಲೋತ್ಸವ ಫೆಬ್ರವರಿ 6ರಿಂದ 10ರ ತನಕ ಕಾಂಜಂಗಾಡಿನಲ್ಲಿ. ಯಶಸ್ಸಿಗಾಗಿ ಸ್ವಾಗತ ಸಮಿತಿ ರೂಪೀಕರಣ. ಈಗ ವಾರ್ತೆಗಳ ವಿವರ. ಕಾಸರಗೋಡು ವಿದ್ಯಾನಗರ ಚಾಲಾ ರಸ್ತೆಯಲ್ಲಿರುವ ಒಂದೇ ಕೊಠಡಿ ಇರುವ ಬಾಡಿಗೆ ಮನೆಯಲ್ಲಿ ಕೊಲೆಗೀಡಾದ ಕರ್ನಾಟಕ ಗದಗ ಜಿಲ್ಲೆಯ ಬಾಂಡೂರು ನಿವಾಸಿ 35 ವರ್ಷದ ಸರಸು ಎಂಬ ಮಹಿಳೆಯ ಹಂತಕನನ್ನು ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ASP D ಶಿಲ್ಪಾರ ನೇತೃತ್ವದ ಪೊಲೀಸರ ವಿಶೇಷ ತಂಡವು ಕೊಲೆ ಆರೋಪಿ ಬೆಳಗಾವಿ ಕಾಸ್ಬಾಗಿನ ರಮೇಶ್ ಕಾಂಬ್ಳಿ ಯಾನೆ ಚಂದ್ರನನ್ನು ಬಂಧಿಸಿದೆ. ಈತ ಸರಸುವನ್ನು ಕೊಲೆಗೈದು ಬಳಿಕ ಪರಾರಿಯಾಗಿದ್ದನು. ಡಿಸೆಂಬರ್ 20ರಂದು ವಿದ್ಯಾನಗರದ ಚಾಲಾದ ಬಾಡಿಗೆ ಕೊಠಡಿಯೊಳಗೆ ತಲೆಗೆ ತೀವ್ರ ಏಟು ಬಿದ್ದು ಕೊಲೆಗೈಯಲ್ಪಟ್ಟ ಸ್ಥಿತಿಯಲ್ಲಿ ಸರಸ್ವತಿ ಯಾನೆ ಸರಸೂರವರ ಮೃತದೇಹ ಪತ್ತೆಯಾಗಿತ್ತು. ಈ ಬಾಡಿಗೆ ಮನೆಯಲ್ಲಿ ಚಂದ್ರ ಯಾನೆ ರಮೇಶ್ ಕಾಂಬ್ಳೆ ಸರಸು ಜೊತೆ ವಾಸಿಸುತ್ತಿದ್ದನು. ಚೆರ್ಕಳದಲ್ಲಿ ಇಂಟರ್ಲಾಕ್ ಕಾರ್ಮಿಕನಾಗಿ ದುಡಿಯುತ್ತಿದ್ದ 25 ವರ್ಷದ ರಮೇಶ್ ಕಾಂಬ್ಳೆ ಯಾನೆ ಚಂದ್ರು ಸರಸುವನ್ನು ಕೊಲೆಗೈದ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ. ಸರಸುವನ್ನು ಕೊಲೆಗೈದ ಬಳಿಕ ಚಂದ್ರು ಪರಾರಿಯಾಗಿದ್ದನು. ಚೆರ್ಕಳ ನಿವಾಸಿಯೋರ್ವರ ಹೆಸರಿನಲ್ಲಿ ನಕಲಿ ಸಿಮ್ ಪಡೆದು ಬಳಸುತ್ತಿರುವುದನ್ನು ಪೊಲೀಸರು ನಡೆಸಿದ ತನಿಖೆಯಲ್ಲಿ ಪತ್ತೆ ಹಚ್ಚಿದ್ದಾರೆ. ಕೊಲೆ ನಡೆದ ಬಳಿಕ ಈತ ಬಳಸುತ್ತಿದ್ದ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. 2017 ಏಪ್ರಿಲ್ 10ರಂದು ವಿದ್ಯಾನಗರ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ 180 ಮಿಲಿಲೀಟರ್ನ 24 ಬಾಟಲಿ ಕರ್ನಾಟಕ ನಿರ್ಮಿತ ಮದ್ಯವನ್ನು ವಶಪಡಿಸಿ ಈತನ ವಿರುದ್ಧ ಮೊಕದ್ದಮೆ ದಾಖಲಿಸಿ ಬಂಧಿಸಲಾಗಿತ್ತು. ಈ ಪ್ರಕರಣದಲ್ಲಿ ನ್ಯಾಯಾಲಯವು ಈತನನ್ನು ಖುಲಾಸೆಗೊಳಿಸಿತ್ತು. ಸರಸ್ವತಿ ಯಾನೆ ಸರಸುವಿನ ಜೊತೆ ಸಂಬಂಧ ಬೆಳೆಸಿಕೊಂಡಿದ್ದ ಈತ ಈಕೆಯೊಂದಿಗೆ ಚಾಲಾದ ಕೊಠಡಿಯಲ್ಲಿ ವಾಸಿಸುತ್ತಿದ್ದನು. ಚಂದ್ರನ ಫೋಟೋ ಆರಂಭದಲ್ಲಿ ಪೊಲೀಸರಿಗೆ ಲಭಿಸಿರಲಿಲ್ಲ. ಇದರಿಂದಾಗಿ ಈತನ ಪತ್ತೆ ಪೊಲೀಸರಿಗೆ ಕಗ್ಗಂಟಾಗಿತ್ತು. ಫೋಟೋ ಲಭಿಸಿದ ನಂತರ ತನಿಖೆ ಚುರುಕುಗೊಂಡು ನಿರಂತರ ನಡೆದ ಶೋಧದ ಬಳಿಕ ಈತನ ಜಾಡು ಹಿಡಿಯುವಲ್ಲಿ ಸಫಲರಾದ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾದರು. ಸರಸುವಿಗೆ ಪರಪುರುಷ ಸಂಘವಿತ್ತೆಂದು ಸಂಶಯಿಸಿ ಈತ ಕೊಲೆಗೈದಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. On 16th, Chandru had caught Sarsu indulging in illegal relations with some other person. Actually, Chandru is also married and he was also living in with this lady Sarsu. And when he caught her, they had a scuffle and she went off from the house. And next day she returned on 17th morning. And again that day evening, they both had alcohol and they got into a scuffle and he had beaten her. And next day morning when he got up, he found her dead. So he immediately fled from that place. So when we investigated further through cyber investigation and his calls, we got to know that he was in regular touch with a friend. So we got in touch with him and questioned him further. And one day Chandru contacted this person and we got to know that Chandru is in Tirthalli. So we went there. He was working in a farmhouse there. From there we picked him up and on questioning he has admitted that he has committed the murder. ASP D ಶಿಲ್ಪಾರ ನೇತೃತ್ವದ ವಿಶೇಷ ತನಿಖಾ ತಂಡದಲ್ಲಿ CI ಮನೋಜ್, ASIಗಳಾದ KM ಜಾನ್, ಪ್ರವೀಣ್ ಕುಮಾರ್, K ನಾರಾಯಣ, ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಲಕ್ಷ್ಮೀನಾರಾಯಣ, ಮನು, ಲತೀಶ್, ಸಿಜಿತ್, ರಾಜೇಶ್, ರಮೇಶ್, ಸೈಬರ್ ಸೆಲ್ನ ರಮೇಶ್ ಎಂಬುವರು ಇದ್ದರು. ಕೇಂದ್ರ ಸರ್ಕಾರದ ಧೋರಣೆಗಳಿಗೆ ಎದುರಾಗಿ BMS ಹೊರತಾಗಿರುವ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ ಕೆಲಸ ಸ್ಥಗಿತ ಮುಷ್ಕರ 2ನೇ ದಿನವೂ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಡೆಯಿತು. KSRTC ಮತ್ತು ಖಾಸಗಿ ಬಸ್ಸುಗಳು ಬುಧವಾರವೂ ರಸ್ತೆಗಿಳಿಯಲಿಲ್ಲ. ನಗರದಲ್ಲಿ ಕೆಲವು ಆಟೋ ರಿಕ್ಷಾಗಳು ಸರ್ವಿಸ್ ನಡೆಸಿವೆ. ಖಾಸಗಿ ವಾಹನಗಳು ಯಾವುದೇ ತಡೆಯಿಲ್ಲದೆ ಸಂಚರಿಸಿವೆ. ಕಾಸರಗೋಡು ಜಿಲ್ಲೆಯಲ್ಲಿ ಕಾರ್ಮಿಕ ಯೂನಿಯನ್ಗಳು ಕರೆ ನೀಡಿದ ಕೆಲಸ ಸ್ಥಗಿತ ಮುಷ್ಕರ 2ನೇ ದಿನವಾದ ಬುಧವಾರವೂ ಯಶಸ್ವಿಯಾಗಿ ಸಮಾಪ್ತಿಗೊಂಡಿತ್ತು.
ಬಸ್ಸುಗಳು ರಸ್ತೆಗಿಳಿಯಲಿಲ್ಲ. ಅಂಗಡಿ ಮುಂಗಟ್ಟುಗಳು ಬಹುತೇಕ ಮುಚ್ಚುಗಡೆಗೊಂಡಿದ್ದವು. ಬಸ್ಸು ಸೇವೆಗಳಿಲ್ಲದೆ ಜನಸಂಚಾರ ವಿರಳವಾಗಿತ್ತು. ಕಾಸರಗೋಡು ಮಂಗಳೂರು, ಕಾಸರಗೋಡು ಸುಳ್ಯ, ಪುತ್ತೂರು ಮುಂತಾದ ಅಂತಾರಾಜ್ಯ ಹೆದ್ದಾರಿಗಳಲ್ಲಿ ಬಸ್ಸು ಸಂಚಾರವಿಲ್ಲದೆ ಜನರು ಪರದಾಡುವಂತಾಯಿತು. ಮದುವೆ ಮತ್ತಿತರ ಸಮಾರಂಭಗಳಿಗೆ ತೆರಳುವವರು ಸಂಕಷ್ಟಕ್ಕೊಳಗಾದರು. ಮಂಗಳೂರಿನ ವಿವಿಧ ಆಸ್ಪತ್ರೆಗಳಿಗೆ ತೆರಳಬೇಕಾದ ರೋಗಿಗಳು ತೀವ್ರ ತೊಂದರೆಗೊಳಗಾದರು. ಇಂದೂ ಕೂಡ ಹಲವೆಡೆಗಳಲ್ಲಿ ರೈಲಿಗೆ ತಡೆಯೊಡ್ಡಲಾಯಿತು. ಆದರೆ ನಗರ ವ್ಯಾಪ್ತಿಯಲ್ಲಿ ಹಾಗೂ ಇತರ ಕೇಂದ್ರಗಳಲ್ಲಿ ಆಟೋ ರಿಕ್ಷಾ, ಕೆಲವು ಟ್ಯಾಕ್ಸಿಗಳು ಸರ್ವಿಸ್ ನಡೆಸಿರುವುದು ಪ್ರಯಾಣಿಕರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ನೀಡಿತು. ಸಂಯುಕ್ತ ಟ್ರೇಡ್ ಯೂನಿಯನ್ಗಳ ನೇತೃತ್ವದಲ್ಲಿ ನಗರದಲ್ಲಿ ಬುಧವಾರವೂ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಜಿಲ್ಲೆಯಲ್ಲಿ ಮಂಗಳವಾರ ಚೆರುವತ್ತೂರು, ಕಾಂಜಂಗಾಡು, ಕಾಸರಗೋಡು ಎಂಬೆಡೆಗಳಲ್ಲಿ ರೈಲು ಗಾಡಿ ತಡೆದು ನಿಲ್ಲಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 30 ಮಂದಿ ವಿರುದ್ಧ ರೈಲ್ವೆ ಪೊಲೀಸರು ಕೇಸು ದಾಖಲಿಸಿದ್ದಾರೆ. ಪಾಲಕುಂದಿನಲ್ಲಿ ಖಾಸಗಿ ಹಣಕಾಸು ಸಂಸ್ಥೆಯೊಂದನ್ನು ಬಂದ್ ಮಾಡಿಸುವುದಕ್ಕೆ ಸಂಬಂಧಪಟ್ಟಂತೆ ನಡೆದ ಗಲಭೆಯಲ್ಲಿ 5 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಆದರೆ ದೂರಿಲ್ಲದ ಕಾರಣ ಇವರನ್ನು ಬಳಿಕ ಜಾಮೀನಿನಲ್ಲಿ ಬಿಡುಗಡೆಗೊಳಿಸಲಾಯಿತು. ಇಂದು ಹೆಚ್ಚಿನ ಅನಾಹುತಗಳು ನಡೆದಿಲ್ಲ. ನ್ಯೂಸ್ ಡೆಸ್ಕ್ KCN. ಉಪ್ಪಳ ಜೋಡುಕಲ್ಲು ಆದರ್ಶ ನಗರದ ಜನಾರ್ದನ ಕಲಾವೃಂದದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಕೋಮು ಸಾಮರಸ್ಯದ ವೇದಿಕೆಯಾಗಿ ಪರಿಣಮಿಸಿತು. ನೂತನ ಕಟ್ಟಡವನ್ನು ಕರ್ನಾಟಕ ವಿಧಾನ ಪರಿಷತ್ನ ಅಧ್ಯಕ್ಷ ಕೆ. ಪ್ರಕಾಶ್ ಚಂದ್ರ ಶೆಟ್ಟಿ ಉದ್ಘಾಟಿಸಿದರು. ಹಲವು ಜನಪರ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಈ ಪ್ರದೇಶದ ಜನರ ಮೆಚ್ಚುಗೆಗೆ ಈ ಕಲಾವೃಂದ ಪಾತ್ರವಾಗಿದೆ. ಜೋಡುಕಲ್ಲಿನಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ವಿಧಾನ ಪರಿಷತ್ ಅಧ್ಯಕ್ಷ ಕೆ. ಪ್ರತಾಪ್ ಚಂದ್ರ ಶೆಟ್ಟಿ ಅವರು, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಸಂಘ ಸಂಸ್ಥೆಗಳು ಜನರ ಪ್ರೀತ್ಯಾದರಗಳನ್ನು ಗಳಿಸಿಕೊಳ್ಳಬೇಕೆಂದು ಹೇಳಿದರು. ಸಮಾರಂಭದಲ್ಲಿ ಕಲಾವೃಂದದ ಅಧ್ಯಕ್ಷ ಲಕ್ಷ್ಮಣ ಮಡಂತೂರು ಅಧ್ಯಕ್ಷತೆ ವಹಿಸಿದ್ದರು. ಮಂಗಳೂರು ಪೊಲೀಸ್ ಕಮಿಷನರ್ TR ಸುರೇಶ್ IPS ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಸಯೀದ್ ಪುಕೋಯ ತಂಗಲ್ ಕಯ್ಯಾರ್, ಸ್ನೇಹಾಲಯ ಸಂಸ್ಥಾಪಕ ಜೋಸೆಫ್ ಕ್ರಾಸ್ತಾ, ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಾಹುಲ್ ಹಮೀದ್, ಬದಿಯಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷ KN ಕೃಷ್ಣ ಭಟ್ ಮೊದಲಾದವರು ಮಾತನಾಡಿದರು. ಹಲವು ಕಾರುಣ್ಯ ಪ್ರವೃತ್ತಿಗಳಲ್ಲಿ ಜನರ ಗಮನ ಸೆಳೆಯುತ್ತಿರುವ ಜನಾರ್ದನ ಕಲಾವೃಂದ ಜನಾರ್ದನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಕೋಮು ಸಾಮರಸ್ಯವನ್ನು ಜೋಡುಕಲ್ಲು ಪ್ರದೇಶದಲ್ಲಿ ಬೆಳೆಸುವಲ್ಲಿ ಕಲಾವೃಂದವು ಬಹಳಷ್ಟು ಪ್ರಯತ್ನ ನಡೆಸುತ್ತಿದೆ. ಕಟ್ಟಡ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಸಂಜೆ ನಡೆದ ಸಮಾರೋಪ ಸಮಾರಂಭವನ್ನು ಸಚಿವ E. ಚಂದ್ರಶೇಖರನ್ ಉದ್ಘಾಟಿಸಿ ಮಾತನಾಡಿದರು. ಅಬ್ದುಲ್ ಲತೀಫ್ ಉಪ್ಪಲ ಗೇಟ್ ಬಹುಮಾನಗಳನ್ನು ವಿತರಿಸಿದರು. ಮಂಜೇಶ್ವರ ಗೋವಿಂದ ಪೈ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಶಿವಶಂಕರ್, ಮಂಜೇಶ್ವರ ബ്ലോക്ക് പഞ്ചായത്ത് അധ്യക്ഷ AKM അഷ്റഫ്, അർഷാദ് വർക്കാടി ಮೊದಲಾದವರು മാತനാടിದರು. നമ്മളൊക്കെ ഏറ്റവും നന്നായി ജീവിതത്തിൽ ആവർത്തിച്ച അഭിമാനത്തോടു കൂടി പറയുന്ന ഒരു കാര്യമെന്ന് പറയുന്നത്, ഞാനൊരു ഇന്ത്യക്കാരൻ എന്ന് നമ്മൾ പറയുമ്പോൾ നമ്മൾ സാധാരണയായി നമ്മുടെ ജീവിതത്തിൽ ഏറ്റവും വലിയ സന്തോഷത്തിന്റെ അഭിമാനത്തിന്റെ ഒരു പറച്ചിലാണ് ഞാനൊരു ഇന്ത്യക്കാരൻ എന്ന് പറയുന്നത്. ഭൂമിയിൽ ഒരു മനുഷ്യൻ ജനിക്കുവാൻ ഭാഗ്യം സിദ്ധിച്ച് അത് സ്വർഗം എന്ന് പറയുന്നുവെങ്കിൽ അത് ഇന്ത്യയിൽ ജനിച്ച ഒരു മനുഷ്യന് മാത്രമേ എന്റെ രാജ്യം സ്വർഗം എന്ന് പറയുവാൻ കഴിയുന്ന രീതിയിൽ ജന്മം കൊണ്ട് അനുഗ്രഹീതമായ ആളുകളാണ് നമ്മളൊക്കെ. ವಿವಿಧ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನ್ಯೂಸ್ ಡೆಸ್ಕ್ KCN. ನೃತ್ಯ ಮತ್ತು ಸಂಗೀತಗಳು ಒಂದನ್ನೊಂದು ಪರಸ್ಪರ ಬೆಸೆದುಕೊಂಡಿವೆ. ಅದು ಬೇರ್ಪಡಿಸಲಾಗದ ಸಂಬಂಧವನ್ನು ಹೊಂದಿದೆ ಎಂದು ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿಯ ಅಧ್ಯಕ್ಷ ವೆಂಕಟಲಕ್ಷ್ಮಿ ಬಸವಲಿಂಗರಾಜು ಹೇಳಿದ್ದಾರೆ. ಅವರು ವಿದುಷಿ ಯೋಗೀಶ್ವರಿ ಜಯಪ್ರಕಾಶ್ ನಿರ್ದೇಶನದ ವೈಷ್ಣವಿ ನಾಟ್ಯಾಲಯ ಪುತ್ತೂರು ಇದರ ಬದಿಯಡ್ಕ ಶಾಖೆಯಲ್ಲಿ ಆಯೋಜಿಸಲಾದ ನೃತ್ಯ ಸಂಗೀತ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ನೃತ್ಯ ಎಂದರೆ ಲಯಬದ್ಧವಾದ ಸಂಗೀತಕ್ಕೆ ದೇಹವನ್ನು ಚಲಿಸುವ ಒಂದು ವಿಶಿಷ್ಟ ಕಲೆ. ಈ ಪವಿತ್ರವಾದ ಶಾಸ್ತ್ರೀಯ ಕಲೆಯ ಕುರಿತಾದ ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕೆ ನೀಡುವುದೆಂದರೆ ಮಹತ್ವಪೂರ್ಣವಾದ ಒಂದು ಅನುಭವವನ್ನು ಕಲಾಭಿಮಾನಿಗಳಿಗೆ ಉಣಬಡಿಸಿದಂತೆ ಎಂದು ಅವರು ಅಭಿಪ್ರಾಯಪಟ್ಟರು. ಮಕ್ಕಳನ್ನು ಉತ್ತಮ ವಿದ್ಯಾಭ್ಯಾಸ ನೀಡಿ ಬೆಳೆಸುವುದರೊಂದಿಗೆ ಜಗತ್ತಿಗೆ ವಿಶೇಷವಾಗಿ ಪರಿಚಯಿಸಲು ಭಾರತೀಯ ಸಾಂಸ್ಕೃತಿಕ ಕಲೆಗಳನ್ನು ಮನನ ಮಾಡಿಸುವುದು ಅಷ್ಟೇ ಮುಖ್ಯ. ಜೀವನದಲ್ಲಿ ಹಿರಿಯರಿಗೆ ಗೌರವ ಕೊಡುವ ಮತ್ತು ಕಿರಿಯರನ್ನು ಕೈಹಿಡಿದು ಮುನ್ನಡೆಸುವ ವಿಶಾಲ ಮನೋಭಾವ ಬೆಳೆಸಬೇಕು. ಇಲ್ಲಿ ನೃತ್ಯದ ಮೂಲಕ ಯೋಗೀಶ್ವರಿಯವರು ಭಾರತೀಯ ಸಂಸ್ಕೃತಿ ಹಾಗೂ ಶಿಸ್ತುಬದ್ಧ ಹಾದಿಯನ್ನು ತೋರುವ ಕಲೆಯನ್ನು ಧಾರೆ ಎರೆಯುವ ಮಹತ್ತರವಾದ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವ ಜಾಣತನ ನಮ್ಮಲ್ಲಿರಬೇಕು ಎಂದು ಸಲಹೆ ನೀಡಿದರು. ಕರ್ನಾಟಕ ಜಾನಪದ ಪರಿಷತ್ತು ಕೇರಳ ಗಡಿನಾಟ ಘಟಕದ ಉಪಾಧ್ಯಕ್ಷರಾದ ಪ್ರೊಫೆಸರ್ ಶ್ರೀನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬದಿಯಡ್ಕ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಒಳಕುಂಜ, ರೇಷ್ಮಾ ಸುನಿಲ್ ನಾರಂಪಾಡಿ,
ಅಖಿಲೇಶ್ ನಗುಬೊಗಂ ಶುಭಾಶಂಸನೆ ಗೈದರು. ನ್ಯೂಸ್ ಡೆಸ್ಕ್ KCN. ಕಣ್ಣೂರು ವಿಶ್ವವಿದ್ಯಾಲಯದ ಯೂನಿಯನ್ ಕಲೋತ್ಸವ ಫೆಬ್ರವರಿ 6ರಿಂದ 10ರವರೆಗೆ ಪಡಂದಕಾಡು ನೆಹರು ಕಾಲೇಜಿನಲ್ಲಿ ನಡೆಯುವುದು. ಈ ಬಗ್ಗೆ ಸ್ವಾಗತ ಸಮಿತಿಯನ್ನು ರೂಪೀಕರಿಸಲಾಯಿತು. ಕಣ್ಣೂರು ವಿಶ್ವವಿದ್ಯಾನಿಲಯದ ಯೂನಿಯನ್ ಕಲೋತ್ಸವ ಫೆಬ್ರವರಿ 6ರಿಂದ 10ರವರೆಗೆ ಪಡಂದಕಾಡು ನೆಹರು ಕಾಲೇಜಿನಲ್ಲಿ ನಡೆಯುವುದು. ಕಾಸರಗೋಡು, ಕಣ್ಣೂರು ಜಿಲ್ಲೆಗಳ 160ರಷ್ಟು ಕಾಲೇಜುಗಳ 4000ಕ್ಕೂ ಮಿಕ್ಕಿ ಪ್ರತಿಭೆಗಳು ಕಲೋತ್ಸವದಲ್ಲಿ ಭಾಗವಹಿಸುವರೆಂದು ಆಯೋಜಕರು ತಿಳಿಸಿದ್ದಾರೆ. ಇದರ ಯಶಸ್ಸಿಗಾಗಿ 501 ಮಂದಿಯನ್ನೊಳಗೊಂಡ ಸ್ವಾಗತ ಸಮಿತಿಯನ್ನು ರೂಪೀಕರಿಸಲಾಯಿತು. ಸ್ವಾಗತ ಸಮಿತಿ ರೂಪೀಕರಣ ಸಭೆಯನ್ನು ಶಾಸಕ ಎಂ രാജഗോപാലൻ ഉദ്ഘാടിಸಿದರು. നീലേശ്വരത്തും പടന്നക്കാടും കാഞ്ഞങ്ങാടും ഒക്കെ നല്ല ഒരു സാംസ്കാരിക സദസ്സ്, പ്രബുദ്ധരായ ഒരു സാംസ്കാരിക സദസ്സ് ഇപ്പോഴും ഉണ്ടാകാറുണ്ട്. അതൊക്കെ നന്നായി നമുക്ക് പ്രയോജനപ്പെടുത്താൻ കഴിയുമെന്ന് തന്നെയാണ് ഞാൻ പ്രത്യാശിക്കുന്നത്. ഞാൻ ദീർഘിപ്പിക്കുന്നില്ല, ഒരുപാട് ആളുകളുടെ സംസാരിക്കാനുണ്ട്. നമ്മുടെ മുമ്പിൽ ഒറ്റ അജണ്ടയേ ഉള്ളൂ. ഈ സർവകലാശാല കലോത്സവം വളരെ ഭംഗിയായി മികവുറ്റ സംഘാടനത്തിലൂടെ വിജയിപ്പിച്ചെടുക്കാൻ നമുക്ക് കഴിയേണ്ടതുണ്ട്. ഇത്തരം കലോത്സവങ്ങളെല്ലാം ഈ പുതിയ സാഹചര്യത്തിൽ അപകടകരമായ വെല്ലുവിളികൾ സാംസ്കാരിക മേഖലയെല്ലാം ഉയർന്നു വരുമ്പോൾ അതിനെയെല്ലാം പ്രതിരോധിക്കാൻ ഒരു മതനിരപേക്ഷ പരിസരം കലാലയങ്ങളിലായാലും ക്യാമ്പസുകളിലായാലും എല്ലാം ശാക്തീകരിക്കപ്പെടേണ്ടത് ഈ കാലഘട്ടത്തിൻ്റെ അനിവാര്യതയായിട്ട് കൂടിയാണെന്ന തിരിച്ചറിവാണ് നമുക്കുണ്ടാകേണ്ടത്. ಕಣ್ಣೂರು ಯೂನಿಯನ್ ಚೇರ್ಪರ್ಸನ್ PB ಅಂಬಿಲಿ ಅಧ್ಯಕ್ಷತೆ ವಹಿಸಿದ್ದರು. KP ಸತೀಶ್ ಚಂದ್ರನ್, ಎಂ ನಾರಾಯಣನ್, ನೀಲೇಶ್ವರ ನಗರಸಭಾಧ್ಯಕ್ಷ ಪ್ರೊಫೆಸರ್ ಜಯರಾಜನ್, ಕಾಂಜಂಗಾಡ್ ನಗರಸಭೆಯ ಉಪಾಧ್ಯಕ್ಷ L ಸುಲೇಖಾ, T ವಿಜಯನ್ ಮೊದಲಾದವರು ಮಾತನಾಡಿದರು. ಕಾಂಜಂಗಾಡ್ ನಗರಸಭಾಧ್ಯಕ್ಷ VV ರಮೇಶನ್ರನ್ನು ಅಧ್ಯಕ್ಷರನ್ನಾಗಿ ಸ್ವಾಗತ ಸಮಿತಿಯನ್ನು ರೂಪೀಕರಿಸಲಾಯಿತು. ಕನ್ನಡಿಪಾರ ಗ್ರಾಮೀಣ ಗ್ರಂಥಾಲಯದಲ್ಲಿ ಜರುಗಿದ ಹೊಲಿಗೆ ತರಬೇತಿ ಸಮಾಪ್ತಿಗೊಂಡಿತು. ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿದವರಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. 6 ತಿಂಗಳ ಕಾಲ ಈ ತರಬೇತಿ ನಡೆಯಿತು. ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆಯ ಸಹಯೋಗದಲ್ಲಿ ಕಾಂಜಂಗಾಡು ನಿತ್ಯಾನಂದ ಪಾಲಿಟೆಕ್ನಿಕ್ ಸಂಸ್ಥೆಯ ವತಿಯಿಂದ ಕನ್ನಡಿಪಾರದಲ್ಲಿ ಉಚಿತ ಹೊಲಿಗೆ ತರಬೇತಿ ಶಿಬಿರ ನಡೆಸಲಾಯಿತು. 6 ತಿಂಗಳ ಕಾಲ ನಡೆದ ತರಬೇತಿ ಶಿಬಿರ ಡಿಸೆಂಬರ್ 20ರಂದು ಸಂಪನ್ನಗೊಂಡಿತ್ತು. ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿದವರಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. PV കൃഷ്ണൻ സർട്ടിഫിക്കറ്റുಗಳನ್ನು വിതರಿಸಿದರು. പഴയ തുണി മറ്റേ കിട്ടാവുന്ന കുറച്ച് തുണി വാങ്ങിച്ചുകൊണ്ട് നിങ്ങളത് ചെയ്തുകൊണ്ടേയിരിക്കുക. അപ്പോൾ നമുക്ക് പിന്നെ അത് കുറേ കൂടെ നന്നായി ചെയ്യണം. അങ്ങനെ ചെയ്ത് കൊണ്ടിപ്പോൾ ആൾക്കാർ പറയണം അവിടെ കൊണ്ട് കൊടുത്താൽ നമുക്ക് പിന്നെ നന്നായി ചെയ്തു തരും. അല്ലെങ്കിൽ നിങ്ങൾ തന്നെ ഒരു പഴയ നിങ്ങൾ വീട്ടിലത്തെ സാധനങ്ങൾ തുന്നി കഴിഞ്ഞാൽ തന്നെ തുന്നക്കൂലി പുറത്ത് കൊടുക്കുന്നത് നിങ്ങളൊന്ന് ആലോചിച്ച് നോക്കിയാൽ മതി. ಗ್ರಾಮೀಣ ಗ್ರಂಥಾಲಯದ ಅಧ್ಯಕ್ಷ ಎಂ ಅಶ್ವಿನಿ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. CA ನಾರಾಯಣನ್, ಅಂಬುಜಾಕ್ಷನ್ ಮೊದಲಾದವರು ಮಾತನಾಡಿದರು. ಯುವ ಕಲಾ ಸಾಹಿತಿ ಸಂಘದ ವತಿಯಿಂದ ಜನವರಿ 10ರಿಂದ ಸಾಂಸ್ಕೃತಿಕ ಯಾತ್ರೆ ನಡೆಯುವುದು. ಕಾಂಜಂಗಾಡಿನ ಮಾಂದೋಪ್ ಮೈದಾನದಿಂದ ತಮಿಳು ಕವಯಿತ್ರಿ ಸಲ್ಮಾ ಸಾಂಸ್ಕೃತಿಕ ಯಾತ್ರೆಗೆ ಚಾಲನೆ ನೀಡುವರು. ಯಾತ್ರೆಯು ತಿರುವನಂತಪುರದಲ್ಲಿ ಸಮಾಪ್ತಿಗೊಳ್ಳುವುದೆಂದು ಪದಾಧಿಕಾರಿಗಳು ತಿಳಿಸಿದ್ದಾರೆ. ರಾಷ್ಟ್ರೀಯತೆ, ಜಾತೀಯತೆ, ಮತೀಯತೆ ಇಲ್ಲದ ಮಾನವ ಸಮಾಜದ ಸೃಷ್ಟಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಯುವ ಕಲಾ ಸಾಹಿತಿ ಸಂಘಟನೆ ವತಿಯಿಂದ ಜನವರಿ 10ರಿಂದ ರಾಜ್ಯ ಮಟ್ಟದ ಯಾತ್ರೆ ನಡೆಸುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಆಲಂಗೋಡು ಲೀಲಾಕೃಷ್ಣರ ನೇತೃತ್ವದಲ್ಲಿ ನಡೆಯುವ ಯಾತ್ರೆಯು ಕಾಂಜಂಗಾಡು ಮಾಂದೋಪ್ ಮೈದಾನದಿಂದ ಆರಂಭಿಸಿ ಇಡುಕ್ಕಿ ಹೊರತುಪಡಿಸಿ ರಾಜ್ಯದ ಇತರೆಲ್ಲ ಜಿಲ್ಲೆಗಳನ್ನು ಸಂದರ್ಶಿಸಿ ಜನವರಿ 24ರಂದು ತಿರುವನಂತಪುರದಲ್ಲಿ ಸಂಪನ್ನಗೊಳ್ಳುವುದು. ಸುದ್ದಿಗೋಷ್ಠಿಯಲ್ಲಿ ನ್ಯಾಯವಾದಿ ರಾಧಾಕೃಷ್ಣ ಪೆರುಂಬಳ, ಎಂ ನಾರಾಯಣನ್, ಜಯನ್ ನೀಲೇಶ್ವರ, ಆಯಿಷಾ ಬಿ ಮೊದಲಾದವರು ಭಾಗವಹಿಸಿದ್ದರು. ಕಯ್ಯೂರು ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಸಾಂತ್ವನ ಸಂಜೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಚಿಮೇನಿಯ ಸ್ನೇಹ ತೀರಂ ಬಡ್ಸ್ ಶಾಲೆಯ ಮಕ್ಕಳು ಭಾಗವಹಿಸಿದ ಕಾರ್ಯಕ್ರಮಕ್ಕೆ ಶಾಸಕ ಎಂ ರಾಜಗೋಪಾಲನ್ ಚಾಲನೆ ನೀಡಿದರು. ಚಿಮೇನಿ ಬಡ್ಸ್ ಶಾಲೆಯ ವಿಶೇಷ ಚೇತನ ಮಕ್ಕಳಿಗಾಗಿ ಕಯ್ಯಾರು ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಸಾಂತ್ವನ ಸಂಗೀತ ಸಂಜೆ ಕಾರ್ಯಕ್ರಮ ನಡೆಸಲಾಯಿತು. ಚಿಮೇನಿಯ ಸ್ನೇಹ ತೀರಂ ಬಡ್ಸ್ ಶಾಲೆಯ ವಿಶೇಷ ಚೇತನ ಮಕ್ಕಳು ಸಂಗೀತ ರಸ ಸಂಜೆಯಲ್ಲಿ ಖುಷಿಪಟ್ಟರು. ಗಾಯಕಿ ರಜೀಶಾ ಸುರೇಶ್ ಸುಶ್ರಾವ್ಯ ಸಂಗೀತದ ಮೂಲಕ ರಂಜಿಸಿದರು. ಶಾಸಕ ಎಂ ರಾಜಗೋಪಾಲನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ವಿಶೇಷ ಚೇತನರು ಹಾಡಿ ಕುಣಿದು ಸಂತೋಷಪಟ್ಟರು.
ಕಾಂಜಂಗಾಡ್ ಲಯನ್ಸ್ ಕ್ಲಬ್ಬಿನ ನಾನಾ ಕಾರ್ಯಯೋಜನೆಗಳನ್ನು ಪ್ರತ್ಯಕ್ಷವಾಗಿ ಕಂಡು ತಿಳಿದುಕೊಳ್ಳುವ ಉದ್ದೇಶದಿಂದ ಲಯನ್ಸ್ ಗವರ್ನರ್ ಸಂದರ್ಶನ ನೀಡಿದರು. ಲಯನ್ಸ್ ಗವರ್ನರ್ ಗಣೇಶ್ ಕಣಿಯರಕಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಂಜಂಗಾಡ್ ಲಯನ್ಸ್ ಕ್ಲಬ್ಬಿನ ಸಮಾಜಮುಖಿ ಕಾರ್ಯಕ್ರಮಗಳ ಕುರಿತು ಪರಿಶೀಲನೆ ನಡೆಸಲು ಲಯನ್ಸ್ ಗವರ್ನರ್ ಗಣೇಶ್ ಕಣಿಯರಕಲ್ ಕಾಂಜಂಗಾಡಿಗೆ ಆಗಮಿಸಿದ್ದರು. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ನೀಡುವ ನೆರವನ್ನು ಅವರು ಈ ಸಂದರ್ಭದಲ್ಲಿ ವಿತರಿಸಿದರು. ಬಳಿಕ ಮಾತನಾಡಿದ ಅವರು ಲಯನ್ಸ್ ಕ್ಲಬ್ಗಳು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂತಾಗಬೇಕೆಂದು ಹೇಳಿದರು. If you want to shine like a sun in Lancashire, first of all, you have to burn like a sun. And I'm sure the Kaanjangad Club will do it. ಕಾಂಜಂಗಾಡ್ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿದ್ದರು. ಸಮಾರಂಭದಲ್ಲಿ ವಿ.ಆರ್. ಕೃಷ್ಣಯ್ಯರ್ ಪ್ರಶಸ್ತಿ ಸಹಿತ ಹಲವು ಪುರಸ್ಕಾರಗಳನ್ನು ಮುಡಿಗೇರಿಸಿಕೊಂಡಿರುವ ಡಾಕ್ಟರ್ ಎಂ. ಶ್ರೀಧರನ್ರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀನಿವಾಸ್ ಶೆಣಾಯಿ, ಕೆ.ವಿ. ಸುರೇಶ್ ಬಾಬು ಮೊದಲಾದವರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿದ್ಯಾನಗರ ಚಾಲಾ ರಸ್ತೆಯಲ್ಲಿ ಒಂದೇ ಕೊಠಡಿಯ ಮನೆಯಲ್ಲಿ ಮಹಿಳೆಯ ಕೊಲೆ. ಕರ್ನಾಟಕ ಬೆಳಗಾವಿ ಕಾಸ್ಬಾಗಿನ ಚಂದ್ರಯಾನ ರಮೇಶ್ ಕಾಂಬ್ಳಿ ಬಂಧನ. ವಿಶೇಷ ತನಿಖಾ ತಂಡದ ಪ್ರಶಂಸನೀಯ ಸಾಧನೆ. ಜಿಲ್ಲೆಯ ಪೊಲೀಸರಿಗೆ ಮತ್ತೊಂದು ಗರಿಮೆ. BMS ಹೊರತಾದ 10 ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ 48 ಗಂಟೆಗಳ ಮುಷ್ಕರ 2ನೇ ದಿನವೂ ಯಶಸ್ವಿ. ದೂರ ಪ್ರಯಾಣಕ್ಕೆ ಬಸ್ಸುಗಳಿಲ್ಲದೆ ಸಂಕಷ್ಟಕ್ಕೊಳಗಾದ ಪ್ರಯಾಣಿಕರು, ಮುಷ್ಕರಕ್ಕೆ ಹಿಡಿಶಾಪ ಹಾಕಿದ ಜನತೆ. ಉಪ್ಪಳ ಜೋಡುಕಲ್ಲು ಜನಾರ್ದನ ಕಲಾವೃಂದದ ನೂತನ ಕಟ್ಟಡ ಕರ್ನಾಟಕ ವಿಧಾನ ಪರಿಷತ್ ಅಧ್ಯಕ್ಷ ಪ್ರತಾಪ್ ಚಂದ್ರ ಶೆಟ್ಟಿ ಅವರಿಂದ ಉದ್ಘಾಟನೆ. ಕೋಮು ಸಾಮರಸ್ಯಕ್ಕೆ ವೇದಿಕೆಯಾದ ಸಮಾರಂಭ. ನೃತ್ಯ ಸಂಗೀತ ಒಂದಕ್ಕೊಂದು ಪರಸ್ಪರ ಪೂರಕ, ಅದು ಬೇರ್ಪಡಿಸಲಾಗದ ಅವಿನಾಭಾವ ಸಂಬಂಧ. ಬದಿಯಡ್ಕದಲ್ಲಿ ನೃತ್ಯ ಸಂಗೀತ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿ ಅಧ್ಯಕ್ಷೆ ವೆಂಕಟಲಕ್ಷ್ಮಿ ಅಭಿಮತ. ಕಣ್ಣೂರು ವಿಶ್ವವಿದ್ಯಾಲಯದ ಯೂನಿಯನ್ ಕಲೋತ್ಸವ ಫೆಬ್ರವರಿ 6ರಿಂದ 10ರ ತನಕ ಕಾಂಜಂಗಾಡಿನಲ್ಲಿ. ಯಶಸ್ಸಿಗಾಗಿ ಸ್ವಾಗತ ಸಮಿತಿ ರೂಪೀಕರಣ. ಇಲ್ಲಿಗೆ ಈ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ನಮಸ್ಕಾರ.